ರಾಘವಪುರ ಅನ್ನುವ ಊರಿನಲ್ಲಿ ವೇದ ಅನ್ನುವ ಹುಡುಗಿ ಇದ್ದಳು. ವೇದಳ ಅಮ್ಮ ಚಿಕ್ಕಂದಿನಲ್ಲಿಯೇ ಸತ್ತು ಹೋಗಿದ್ದರಿಂದ ಅವಳ ಅಪ್ಪನಾದ ಗಿರೀಶ ವಿಮಲಾ ಅನ್ನುವ ಹೆಂಗಸನ್ನ ಮದುವೆ ಮಾಡ್ಕೋತಾನೆ. ವಿಮಲ ಯಾವತ್ತಿಗೂ ತನ್ನ ಸ್ವಂತ ಮಗಳಾದ ಪೂಜಾಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು ಹೊರತು ನಿಜಕ್ಕೂ ಯಾವತ್ತಿಗೂ ವೇದನ ಹಚ್ಕೋತಾ ಇರ್ಲಿಲ್ಲ. ಅಪ್ಪ ಅಪ್ಪ, ಈ ಹಬ್ಬಕ್ಕೆ ನಂಗೆ ಹೊಸ ಬಟ್ಟೆ ತಗೊಳ್ಳಲ್ವಾ? ನನಗೆ ನೀನು ಹೊಸ ಬಟ್ಟೆ ಕೊಂಡ್ಕೊಂಡು ಎಷ್ಟು ವರ್ಷ ಆಯ್ತು ಗೊತ್ತಾ ಎನ್ನುತ್ತ ವೇದ ತನ್ನ ತಂದೆಯನ್ನು ಕೇಳುತ್ತಾಳೆ. ಆಗ ವೇದಳ ಅಪ್ಪನಾದ ಗಿರೀಶ, ಈ ಸಲ ಹಬ್ಬಕ್ಕೆ ನಿಂಗೆ ಖಚಿತವಾಗಿ ಹೊಸ ಬಟ್ಟೆ ಕೊಂಡ್ಕೋತೀನಮ್ಮ ಎಂದು ಹೇಳುತ್ತಾ ಇರುವಾಗ ಆ ಮಾತನ್ನು ಕೇಳಿದ ವಿಮಲ, ಕೊಡಿಸ್ತೀರಾ, ಯಾಕೆ ಕೊಡ್ಸಲ್ಲ? ನಮ್ಮ ಮನೆಯಲ್ಲಿ ದುಡ್ಡು ಮರದಲ್ಲಿ ಬೆಳಿತಾ ಇದೆಯಾ, ಅದಕ್ಕೆ ಎಷ್ಟು ಬಟ್ಟೆ ಆದ್ರೂ ಕೊಡಿಸ್ತೀರಾ ಎನ್ನುತ್ತಾ ವಿಮಲ ವ್ಯಂಗ್ಯವಾಗಿ ಅನ್ನುತ್ತಾಳೆ. ವಿಮಲ, ಹಬ್ಬಕ್ಕೆ ಬಟ್ಟೆ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಮರದಲ್ಲಿ ಬೆಳಿಬೇಕಾ? ಪಾಪ, ಅವಳಿಗೆ ಬಟ್ಟೆ ಕೊಡ್ಸದೆ ಬಹಳ ದಿನವಾಗಿದೆ. ಕನಿಷ್ಠ ಈ ಸಲ ಹಬ್ಬಕ್ಕಾದ್ರೂ ಕೊಂಡ್ಕೊಳ್ಳೋಣ. ನಿಮಗೆ ಮೊದಲೇ ನಾನು ಹೇಳಿದ್ದೀನಲ್ಲ, ದುಡ್ಡನ್ನ ಸಂಪಾದಿಸುವವರೆಗೂ ನಿಮ್ಮದೇ ಜವಾಬ್ದಾರಿ. ಆಮೇಲೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ಬೇಕು ಅನ್ನೋದು ನಾನ್ ನೋಡ್ಕೋತೀನಿ. ಸರಿ ಅಂದ್ರೆ ನೀನೇ ವೇದಂಗೆ ಹೊಸ ಬಟ್ಟೆ ಕೊಡ್ಸು. ಹಾಗೆ ಹೇಳಿದಿರಲ್ಲ, ನಾನ್ ನೋಡ್ಕೋತೀನಿ ಎಂದಳು ವಿಮಲ. ನಂತರ ಕೆಲವು ದಿನಕ್ಕೆ ವೇದ ವಿಮಲಾಳ ಹತ್ತಿರ ಹೋಗಿ, ಅಮ್ಮ, ನೀವು ಮೊನ್ನೆ ಹೊಸ ಬಟ್ಟೆ ಕೊಡಿಸ್ತೀನಿ ಅಂದ್ಯಲ್ಲ, ಯಾವಾಗ ಕೊಡಿಸ್ತೀಯ? ನಂಗೆ ಹಬ್ಬ ಕೂಡ ಬೇಗನೆ ಬರ್ತಾ ಇದೆ ಎನ್ನುತ್ತಾ ಅಮಾಯಕವಾಗಿ ಕೇಳುತ್ತಾಳೆ. ಆಗ ವಿಮಲ, ಅರೆ ಹೌದಲ್ವಾ, ಇನ್ನು ಸ್ವಲ್ಪ ದಿನದಲ್ಲೇ ಹಬ್ಬ ಇದೆ ಅಲ್ವಾ, ಸರಿ ನಾಳೆ ಪಟ್ನಕ್ಕೆ ಹೋಗಿ ಒಳ್ಳೆ ಬಟ್ಟೆ ಕೊಂಡ್ಕೊಳ್ಳೋಣ ಎನ್ನುತ್ತಾಳೆ ವಿಮಲ. ಆದ್ರಿಂದ ತಾನು ಹೊಸ ಬಟ್ಟೆ ಕೊಂಡ್ಕೋತೀನಿ ಅನ್ನುವ ಸಂತೋಷದಲ್ಲಿ ವೇದ ತನ್ನ ಫ್ರೆಂಡ್ಸ್ ಹತ್ರಕ್ಕೆ ಹೋಗಿ, ನಾಳೆ ನಾನು ನಮ್ಮಮ್ಮ ಇಬ್ರು ಸೇರಿ ಪಟ್ನಕ್ಕೆ ಹೋಗ್ತೀವಿ. ಅಲ್ಲಿ ಒಳ್ಳೆ ಹೊಸ ಬಟ್ಟೆ ಎಷ್ಟೋ ಇರುತ್ತೆ. ನಾನು ಆ ಬಟ್ಟೆಯಿಂದ ಒಂದು ಒಳ್ಳೆ ಡ್ರೆಸ್ ಕೊಂಡ್ಕೋತೀನಿ ಎನ್ನುತ್ತ ವೇದ ತನ್ನ ಫ್ರೆಂಡ್ಸ್ ಎಲ್ಲರಿಗೂ ಎಷ್ಟೋ ಸಂತೋಷದಿಂದ ಹೇಳ್ಕೊತಾಳೆ. ಮಾರನೇ ದಿನ ವೇದ ಬೆಳಿಗ್ಗೆ ಎದ್ದು ಚೆನ್ನಾಗಿ ರೆಡಿಯಾಗಿ ವಿಮಲಾಳ ಹತ್ತಿರಕ್ಕೆ ಹೋಗಿ, ಅಮ್ಮ, ನಾನ್ ರೆಡಿಯಾಗಿ ಹೋಗಿದ್ದೀನಿ, ಇನ್ನು ನಾವು ಪಟ್ನಕ್ಕೆ ಹೋಗೋಣವಾ? ಆಗ ವಿಮಲ, ಹೋಗೋಣ ವೇದ, ತಗೋ, ಪೂಜಾ ಕೂಡ ರೆಡಿ ಆಗ್ತಾ ಇದ್ದಾಳೆ, ಅವಳು ರೆಡಿ ಆಗ್ತಾನೆ ಹೋಗೋಣ. ತಂಗಿ ಕೂಡ ನಮ್ ಜೊತೆ ಬರ್ತಾ ಇದ್ದಾಳ? ಅಂದ್ರೆ ತಂಗಿ ನಾನು ಇಬ್ರು ಒಂದೇ ತರದ ಡ್ರೆಸ್ ಕೊಂಡ್ಕೋತೀವಿ, ಎಲ್ರು ನಮ್ಮನ್ನ ಒಂದೇ ತರದ ಡ್ರೆಸ್ ಅಲ್ಲಿ ನೋಡಿ ಆಶ್ಚರ್ಯ ಹೋಗ್ಬೇಕು ಎಂದು ತನ್ನ ಸಂತೋಷವನ್ನ ಹೇಳ್ತಾ ಇರ್ತಾಳೆ. ನಂತರ ಮೂವರು ಸೇರಿ ಪಟ್ನದಲ್ಲಿರುವ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ವೇದಂಗೆ ಒಂದು ಒಳ್ಳೆ ಡ್ರೆಸ್ ಹಿಡಿಸುತ್ತೆ. ಅಮ್ಮ, ಇಲ್ಲಿ ನೋಡು, ಅಲ್ಲಿ ನೋಡು, ಆ ಡ್ರೆಸ್ ಎಷ್ಟು ಚೆನ್ನಾಗಿದೆಯೋ, ನನ್ಗ ಆ ಡ್ರೆಸ್ ಕೊಡಿಸ್ತೀಯಾ ಎಂದು ಕೇಳುತ್ತಲೇ ಆಗ ವಿಮಲ, ಅರೆ ವೇದ, ನಿನಗೆ ಒಳ್ಳೆ ಬಟ್ಟೆ ಆಯ್ಕೆ ಮಾಡೋದೇ ಬರಲ್ಲ, ಆ ಡ್ರೆಸ್ ಅಲ್ಲಿ ಏನಿದೆ, ನಾವು ಬೇರೆ ಅಂಗಡಿಯಲ್ಲಿ ನೋಡೋಣ ಬಿಡು ಎಂದು ಹೇಳಿ ವಿಮಲ ಇನ್ನೊಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ವೇದಂಗೆ ಯಾವುದೂ ಹಿಡಿಸೋದಿಲ್ಲ. ಹಾಗೆ ದಿನವೆಲ್ಲ ಅವರು ಸ್ವಲ್ಪ ಬಟ್ಟೆ ಶಾಪ್ ಎಲ್ಲ ತಿರುಗಿ ವಿಮಲ ತನ್ನ ಮಗಳಾದ ಪೂಜೆಗೆ ಒಳ್ಳೆ ಬಟ್ಟೆಗಳು ಕೊಡಿಸ್ತಾಳೆ. ಆದ್ರೆ ವೇದಂಗೆ ಮಾತ್ರ ಏನು ಕೊಡಿಸೋದಿಲ್ಲ. ಮೇಲಾಗಿ ಅವರು ಕೊಂಡ ಬಟ್ಟೆ ಎಲ್ಲ ವೇದಾಳ ಜೊತೆ ಒಂದು ಮನೆ ಕೆಲಸದವಳ ಹಾಗೆ ಹೊರಿಸ್ತಾರೆ. ಅಮ್ಮ, ನಂಗೆ ನಾವು ಮೊದಲ ಶಾಪಲ್ಲಿ ನೋಡ್ದ ಡ್ರೆಸ್ ಕೊಡಿಸ್ತೀಯಾ ಎಂದು ಕೇಳುವಾಗ ವೇದ, ಆ ಡ್ರೆಸ್ ಏನು ಚೆನ್ನಾಗಿಲ್ಲ, ನಿಂಗೆ ಹೇಳಿದ್ದೀನಲ್ಲ ಎನ್ನುತ್ತಾ ವೇದಾಳ ಮೇಲೆ ಕೋಪಪಟ್ಟು ಅವಳನ್ನು ಮನೆಗೆ ಕರ್ಕೊಂಡೋಗಿ ಪೂಜಳ ಹಳೆ ಬಟ್ಟೆಯಲ್ಲಿ ಒಂದನ್ನು ತೆಗೆದುಕೊಂಡು, ತಗೋ, ಇಲ್ಲೋಡು, ಇದೇ ನೀನು ಈ ಸಲ ಹಬ್ಬಕ್ಕೆ ಹಾಕೊಳ್ಳುವ ಹೊಸ ಬಟ್ಟೆ, ಇದೇ ನಿನಗೆ ಹೆಚ್ಚು ಎಂದು ಹೇಳುತ್ತಾಳೆ. ಅದರಿಂದ ವೇದ ಎಷ್ಟೋ ದುಃಖ ಪಡುತ್ತಾಳೆ. ಹಾಗೆ ವಿಮಲ ಯಾವಾಗ ನೋಡಿದರೂ ಕೂಡ ವೇದನ್ನ ಒಬ್ಬ ಕೆಲಸದವಳ ಹಾಗೆ ಹೊರತು ಯಾವತ್ತೂ ಮಗಳ ಹಾಗೆ ನೋಡಿರಲಿಲ್ಲ. ಹಾಗೆ ಕೆಲವು ದಿನ ಕಳೆದ ನಂತರ ವಿಮಲ ತನ್ನ ಮಗಳಾದ ಪೂಜಂಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಅಂದ್ಕೋತಾಳೆ. ಅದೇ ಮಾತು ತನ್ನ ಗಂಡನಾದ ಗಿರೀಶಂಗೆ ಕೂಡ ಹೇಳುವಾಗ, ಏನು ವಿಮಲ, ಏನ್ ಮಾತಾಡ್ತಾ ಇದೀಯ ನೀನು? ವೇದಂಗೆ ಮದುವೆ ಮಾಡುವ ಮೊದಲು ಪೂಜೆಗೆ ಮಾಡ್ತೀಯಾ? ಈ ವಿಷಯ ನಾಲ್ವರಿಗೆ ತಿಳಿದ್ರೆ ಏನಂದ್ಕೋತಾರೆ? ವೇದಂಗೆ ಮದುವೆ ಮಾಡಿದ ಮೇಲೆ ಪೂಜಂಗೆ ಮದುವೆ ಎನ್ನುತ್ತಾ ಖಡಾಖಂಡಿತ ಹೇಳ್ತಾನೆ. ಅದರಿಂದ ವಿಮಲ ಏನು ಮಾಡಲಾರದೆ ಒಂದು ಉಪಾಯ ಆಲೋಚಿಸುತ್ತಾಳೆ. ಇವರೇನು ಹೀಗೆ ಜಗಳ ಆಡ್ತಿದ್ದಾರೆ, ಈಗಲೇ ನಾನು ವೇದಂಗೆ ಮದುವೆ ಮಾಡಿದ್ರೆ ಆಮೇಲೆ ನನ್ನ ಮಗಳು ಪೂಜಾಗೆ ಏನ್ ಕೊಟ್ಟು ದೊಡ್ಡದಾಗಿ ಮದುವೆ ಮಾಡ್ಲಿ ಎಂದು ಆಲೋಚಿಸುತ್ತಾಳೆ. ಹೀಗಿರುವಾಗ ಒಂದು ದಿನ ವೇದ ಹೊಲದಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಅವಳಿಗೆ ದೂರದಲ್ಲಿ ಒಬ್ಬ ಮನುಷ್ಯನ ಕೂಗಾಟ ಕೇಳಿಸುತ್ತೆ. ಆ ಕೂಗು ಕೇಳಿ ವೇದ ಓಡಿಕೊಂಡು ಹೋಗಿ ನೋಡುವಾಗ ಅಲ್ಲಿ ಒಬ್ಬ ಕುಳ್ಳಗಿರುವವನು ಬಿದ್ದು ಹೋಗಿ ಅವನ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇರ್ತವೆ. ಅದನ್ನು ನೋಡಿ ವೇದ ನಾಯಿಗಳನ್ನ ಓಡಿಸಿ ಅವನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಪ್ಪ, ನಮ್ಮ ಹೊಲದಲ್ಲಿ ನಾಯಿಗಳು ಹಿಂದೆ ಬಿದ್ದು ಕಡಿತಾ ಇದ್ರೆ ಕಾಪಾಡಿ ಕರ್ಕೊಂಡ್ ಬಂದೆಪ್ಪ. ಹಾಗ ತಾಯಿ,
ಅಯ್ಯೋ ಇಲ್ಲೋಡು, ಈಗ್ಲೇ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ ಎಂದು ಹೇಳಿ ಗಿರೀಶ ಒಬ್ಬ ಡಾಕ್ಟರ್ನ ಕರೆದು ತಂದು ಆ ಕುಳ್ಳಾತನಿಗೆ ಚಿಕಿತ್ಸೆ ಕೊಡುತ್ತಾನೆ. ಆಮೇಲೆ 2 ದಿನಕ್ಕೆ ಆ ಕುಳ್ಳ ವ್ಯಕ್ತಿಗೆ ಎಚ್ಚರವಾಗುತ್ತೆ. 2 ದಿನ ವೇದ ಅವನನ್ನು ಕಣ್ಣಿನ ರೆಪ್ಪೆಯ ಹಾಗೆ ನೋಡ್ಕೋತಾಳೆ. ಯಾರಪ್ಪ ನೀನು, ಯಾವೂರು ನಿಮ್ದು ಎಂದು ಕೇಳುವಾಗ, ನನ್ನ ಹೆಸರು ಸೋಮೋರಿ, ನಾನು ಬದುಕುವಕ್ಕಾಗಿ ಊರೂರು ತಿರುಗ್ತಾ ಇರ್ತೀನಿ. ನಿಮಗೆ ಅಭ್ಯಂತರವಿಲ್ಲ ಅಂದ್ರೆ ನಾನು ಕೆಲವು ದಿನ ಇಲ್ಲೇ ಇದ್ದು ಏನಾದ್ರೂ ಕೆಲಸ ಮಾಡ್ಕೋತೀನಿ ಎಂದು ಕೇಳುತ್ತಾನೆ ಸೋಮು. ಅದಕ್ಕೆ ಗಿರೀಶ್ ಕೂಡ ಒಪ್ಕೋತಾನೆ. ಇನ್ನು ಆ ದಿನದಿಂದ ಸೋಮು ಗಿರೀಶನ ಮನೆಯಲ್ಲಿಯೇ ಇದ್ದು ಹೊರಗಿನ ಕೆಲಸ ಮಾಡ್ತಾ ಇರ್ತಾನೆ. ವೇದ ಸೋಮುವನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು. ಇದು ಗಮನಿಸಿದ ವಿಮಲಂಗೆ ಒಂದು ಆಲೋಚನೆ ಬರುತ್ತೆ. ಈ ವೇದನ್ನ ಹೇಗಾದ್ರೂ ಮಾಡಿ ಈ ಕುಳ್ಳಂಗೆ ಕಟ್ಟಿಬಿಟ್ರೆ ಮದುವೆನೂ ಆಗುತ್ತೆ, ಈ ಕಡೆ ಆಸ್ತಿನೂ ಇಲ್ಲೇ ಉಳಿಯುತ್ತೆ. ನನ್ನ ಮಗಳಿಗೆ ಚೆನ್ನಾಗಿ ಬಹಳ ವರದಕ್ಷಿಣೆ ಕೊಟ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಕಳಿಸ್ಬೋದು ಎಂದು ಅಂದುಕೊಂಡು ತನ್ನ ಗಂಡನ ಹತ್ರ ಹೋಗಿ, ನಿಜಕ್ಕೂ ಈ ಊರಿನವರು ನಮ್ಮ ವೇದಳ ಬಗ್ಗೆ ಏನ್ ಅಂದ್ಕೋತಾ ಇದ್ದಾರೆ ಗೊತ್ತಾ ಎಂದು ಕೇಳ್ತಾಳೆ ವಿಮಲ. ಆಗ ಗಿರೀಶ, ಏನಾಯ್ತು ವಿಮಲ, ಏನಾಯ್ತಾ? ಮನೆಯಲ್ಲಿ ಯಾರೋ ಕುಳ್ಳನ್ನ ಕರ್ಕೊಂಡ್ ಇಟ್ಟಿದ್ದಾರೆ, ಅವನು ನಮ್ಮ ವೇದ ಇಬ್ರು ಪ್ರೇಮಿಸ್ತಾ ಇದ್ದಾರೆ ಅಂತ ನಮ್ಮೂರೊಂದೇ ಇಲ್ಲ ಬೇರೆ ಊರವರು ಕೂಡ ಮಾತಾಡ್ಕೋತಾ ಇದ್ದಾರೆ. ಹೀಗಾದ್ರೆ ವೇದಂಗೆ ಮದುವೆ ಸಂಬಂಧ ಬಂದ ಹಾಗೆ ಅನ್ನುತ್ತಾಳೆ ವಿಮಲ. ಅಷ್ಟೇ ಅಲ್ಲದೆ ವೇದಂಗೆ ಬಂದ ಮದುವೆ ಸಂಬಂಧನು ಕೂಡ ಬರದ ಹಾಗೆ ಮಾಡ್ತಾಳೆ. ನೋಡಿದ್ರ, ನಿಜಕ್ಕೂ ವೇದನ ನೋಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಇನ್ನು ನಾವು ವೇದನ್ನ ಸೋಮುಂಗೆ ಕೊಟ್ಟು ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಪೂಜಂಗೆ ಕೂಡ ಮದುವೆ ಆಗಲ್ಲ ಎಂದು ಗಿರೀಶಂಗೆ ಹೇಳುವಾಗ ಅವನಿಗೆ ಭಯ ಬಂದು ಇನ್ನು ಮಾಡುವುದಕ್ಕೆ ಏನೂ ಇಲ್ಲದೆ, ಅಯ್ಯ ಸೋಮು, ನೀನು ಬದುಕಿಗಾಗಿ ನಮ್ಮ ಊರಿಗೆ ಬಂದೆ, ಎಷ್ಟೋ ನಮ್ಗೆ ಕೂಡ ಹಿಡಿಸಿದೀಯಾ, ನಿನಗೇನು ಅಭ್ಯಂತರವಿಲ್ಲದಿದ್ರೆ ನನ್ನ ಮಗಳು ವೇದನ್ನ ಮದುವೆ ಮಾಡ್ಕೋತೀಯಾ ಎಂದು ಕೇಳುವಾಗ ಅದಕ್ಕೆ ಸೋಮು ಕೂಡ ಒಪ್ಕೋತಾನೆ. ನಂತರ ಸ್ವಲ್ಪ ದಿನಕ್ಕೆ ವೇದನ್ನ ಸೋಮುಗೆ ಕೊಟ್ಟು ಮದುವೆ ಮಾಡ್ತಾರೆ. ನಂತರ ವೇದಳ ಗಂಡ ಸೋಮು ಕುಳ್ಳನಾಗಿದ್ದರಿಂದ ಎಲ್ಲಿಗೆ ಹೋದರೂ ಕೂಡ, ಏನು ವೇದ, ನಿನ್ ಗಂಡ ಬಹಳ ಕುಳ್ಳ ಅಂತೆ, ಕನಿಷ್ಠ ನಿನ್ ಮನೆಯಲ್ಲಿ ಪೊರ್ಕೆ ಅಷ್ಟು ಕೂಡ ಉದ್ದ ಇಲ್ವಂತೆ, ನಿಜಕ್ಕೂ ಇವಳ ಗಂಡ ಕಾಲಿನವರೆಗೂ ಕೂಡ ಇರಲ್ಲಂತೆ ಎನ್ನುತ್ತಾ ವೇದಳ ಫ್ರೆಂಡ್ಸ್ ಎಲ್ಲ ಅವಳನ್ನ ಅಳಿಸ್ತಾ ಇದ್ರು. ವಿಮಲ ಮಾತ್ರ ಒಂದು ಪೀಡೆ ಕಳೆದು ಹೋಯ್ತು ಅಂತ ಎಷ್ಟೋ ಸಂತೋಷದಿಂದ ಇರ್ತಾ ಇದ್ಲು. ನಂತರ ಸ್ವಲ್ಪ ದಿನಕ್ಕೆ ಒಂದು ದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಲೇ ಸೋಮು ಇದ್ದಕ್ಕಿದ್ದ ಹಾಗೆ ದೊಡ್ಡವನಾಗಿ ಒಳ್ಳೆ ಅಂಧಗಾರನಾಗಿ ಬದಲಾಗುತ್ತಾನೆ. ಅದನ್ನು ನೋಡಿ ವೇದ ಭಯಪಟ್ಟು ಹೋಗುತ್ತಾಳೆ. ಆಗ ಗಿರೀಶ, ಸೋಮು ಏನಿದು, ನೀನು ಮಂತ್ರಗಾರನ ಏನೋ, ಈ ಮಾಯವೇನು ಎಂದು ಕೇಳುವಾಗ ಸೋಮು, ಕ್ಷಮಿಸಿ, ನನ್ನ ಹೆಸರು ಸೋಮು ಅಲ್ಲ, ಗಜಪತಿ ರಾಜು. ನಾನು ಅಯೋಧ್ಯಾಪುರ ಊರಿನಲ್ಲಿ ದೊಡ್ಡ ಜಮೀನ್ದಾರ. ನನಗೆ ಬಹಳ ದುಡ್ಡು ಅಂದ ಇದೆ ಅಂತ ಅಹಂಕಾರದಿಂದ ಹಸುವೆಯಿಂದ ಮನೆಗೆ ಬಂದ ಸ್ವಾಮೀಜಿಯನ್ನು ಅವಮಾನ ಮಾಡಿದೆ. ಆದ್ರಿಂದ ಅವನು ನನ್ನನ್ನು ಶಪಿಸಿ ನನ್ನನ್ನು ಕುಳ್ಳನನ್ನಾಗಿ ಅಂದ ವಿಹೀನನನ್ನಾಗಿ ಮಾಡಿ, ಗಜಪತಿ, ಏನು ಈ ದಿನದಿಂದ ನೀನು ಹೀಗೆ ಬದುಕ್ತೀಯಾ ಎಂದು ಶಪಿಸಿದ್ದಾನೆ. ಆಗ ಗಜಪತಿ ರಾಜು ಅಳುತ್ತಾ, ಸ್ವಾಮೀಜಿ, ನನ್ನನ್ನು ಕ್ಷಮಿಸಿ ಬಿಡಿ, ನನ್ನ ಪೊಗರಿನಿಂದ ನಿಮ್ಗೆ ಅವಮಾನ ಮಾಡಿದೆ, ಈ ಶಾಪನ ಹಿಂದಕ್ಕೆ ತಗೊಳ್ಳಿ ಎಂದು ಬೇಡಿಕೊಳ್ಳುವಾಗ ಆಗ ಸ್ವಾಮೀಜಿ ಶಾಂತಿಸಿ, ಗಜಪತಿ, ನಿನ್ನನ್ನ ಈ ರೂಪದಲ್ಲೂ ಕೂಡ ಇಷ್ಟಪಟ್ಟು ನಿನ್ನನ್ನ ಮದುವೆ ಮಾಡ್ಕೊಂಡು ನಿನ್ನನ್ನ ಪ್ರೇಮದಿಂದ ನೋಡಿಕೊಳ್ಳುವ ಹುಡುಗಿ ಸಿಕ್ಕಾಗ ನೀನು ಆ ಹುಡುಗಿಯ ಜೊತೆ 45 ದಿನ ಸಂಸಾರ ಮಾಡಿದ ಮೇಲೆ ಆಗ ನೀನು ಮತ್ತೆ ಮಾಮೂಲಿ ರೂಪದಲ್ಲಿ ಬರ್ತೀಯಾ ಎಂದು ಗಜಪತಿ ರಾಜು ನಡೆದ ವಿಷಯ ಹೇಳುತ್ತಾನೆ. ಹಾಗೆ ಸ್ವಾಮೀಜಿ ಶಾಪದಿಂದ ನಾನು ನನ್ನ ಇಷ್ಟಪಡುವ ಹುಡುಗಿಗಾಗಿ ಊರೂರು ಹುಡುಕುತ್ತಾ ಇರುವಾಗ ವಿಧಿ ನನ್ನನ್ನು ನಿಮ್ಮ ಹುಡುಗಿಯನ್ನು ಭೇಟಿಯಾಗುವ ಹಾಗೆ ಮಾಡಿತು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ. ಆಗ ವೇದ ಮಾಡಿಕೊಂಡವನು ಅಂಧಗಾರ, ತುಂಬಾ ದುಡ್ಡಿರುವವನು ಎಂದು ತಿಳಿದು ಅವಳ ಫ್ರೆಂಡ್ಸ್ ಎಲ್ಲರೂ ವೇದಳ ಮೇಲೆ ಎಷ್ಟೋ ಅಸೂಯೆ ಪಡುತ್ತಾರೆ. ವಿಮಲ ಮಾತ್ರ ವೇದಳಿಗೆ ಗಜಪತಿ ಅಂತ ಅಂದವಾದ ದುಡ್ಡಿರುವವನ ಗಂಡನಾಗಿ ಸಿಕ್ಕಿದ್ದರಿಂದ ದಿನವೂ ಅಳುತ್ತಾಳೆ. ಸ್ಕೂಟಿಯಲ್ಲಿ ಬಿಳಿಯಾಗಿರುವ ಅಕ್ಕ ಅಂಜಲಿ, ಕಪ್ಪಾಗಿರುವ ತಂಗಿ ಸುಮತಿ ಕಾಲೇಜ್ಗೆ ಹೋಗ್ತಿದ್ರು. ಸುಮತಿ, ನಾನ್ ಹೇಳಿದ್ದು ಯೋಚನೆ ಇದೆ ತಾನೇ? ಯೋಚನೆ ಇದೆ ಅಕ್ಕ, ಮನೆ ಹತ್ರ ಮಾತ್ರ ನೀನು ನನಗೆ ಅಕ್ಕ. ಕಾಲೇಜಿಗೆ ಹೋದ್ಮೇಲೆ ನಾವೆಲ್ಲಾದ್ರೂ ಹೊರಗಡೆ ಹೋದ್ರೆ, ಶಾಪಿಂಗ್ಗೆ ಹೋದ್ರೆ, ಅಥವಾ ನನಗೆ ಗೊತ್ತಿರೋರು ನಿನಗ್ ಗೊತ್ತಿರೋರು ಯಾರಾದ್ರೂ ನೋಡಿದ್ರೆ ಅವ್ರ ಮುಂದೆ ನೀನ್ ನನ್ನ ಅಕ್ಕ ಅಲ್ಲ, ನಾವೀಗೆ ಕಾಲೇಜಿಗೆ ಒಟ್ಟಿಗೆ ಹೋಗೋದ್ನ ಯಾರಾದ್ರೂ ನೋಡಿದ್ರೆ ನೀನು ಲಿಫ್ಟ್ ಕೊಟ್ಟಿದ್ದು ಅಂತ ಹೇಳ್ಬೇಕು, ಅಷ್ಟೇ ತಾನೇ? ಅಷ್ಟೇ. ಬೆಣ್ಣಿಲಾ ಅನ್ನುವ ಸುಂದರವಾಗಿರುವ ನನಗೆ ನಿನ್ನಂತ ಕಪ್ಪಾಗಿರುವ ತಂಗಿ ಇದ್ದಾಳೆ ಅಂದ್ರೆ ನನ್ನ ಕೇವಲವಾಗಿ ಮಾತಾಡ್ತಾರೆ. ಅದಕ್ಕೆ ನಾವಿಬ್ರು ಹೊರಗಡೆ ಬಂದ್ಮೇಲೆ ನಾವಿಬ್ಬರ ನಡುವೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಕೂಡ ಇಲ್ಲ, ಗೊತ್ತಾಯ್ತಾ? ಅರ್ಥ ಆಯ್ತಕ್ಕ. ಹಾಗೆ ಹೇಳಿ ಕಣ್ಣೀರನ್ನು ಹಾಕಿಕೊಂಡ್ಲು. ಹೀಗೆ ಅಂಜಲಿ ಕಾಲೇಜ್ ಹತ್ರ ಬರ್ತಾ ಇದೆ ಎನ್ನುವಾಗ ಸ್ಕೂಟಿಯನ್ನು ಒಂದು ಕಡೆ ನಿಲ್ಲಿಸಿ
ಸುಮತಿಯನ್ನು ಕೆಳಗೆ ಇಳಿಸಿ ಹೀಗೆ ಹೇಳಿದ್ಲು. ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತಕ್ಕ? ಅರ್ಥ ಆಯ್ತಕ್ಕ. ಇಲ್ಲಿಂದ ಕಾಲೇಜ್ ಹತ್ರ ತಾನೆ, ನಾನು ನಡ್ಕೊಂಡೇ ಬರ್ತೀನಿ. ನಮ್ಮಿಬ್ಬರನ್ನು ಸ್ಕೂಟಿಯಲ್ಲಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರೋದಿಲ್ಲ. ಹಾಗೆ ಹೇಳಿ ದುಃಖದಿಂದ ಕಣ್ಣೀರಾಕಿದ್ಲು. ಅಂಜಲಿ ಅದ್ರ ಬಗ್ಗೆ ಆಲೋಚನೆ ಮಾಡದೆ ಅಲ್ಲಿಂದ ಹೊರಟು ಹೋದ್ಲು. ಹೀಗೆ ದಿನಗಳು ಹೋಗ್ತಾ ಇದ್ದಾಗ ಒಂದು ದಿನ ಹೀಗೆ ಟೇಬಲ್ ಮೇಲೆ ಇದ್ದ ಫೋನ್ ರಿಂಗ್ ಆಗ್ತಾ ಇದ್ದಾಗ ಸುಶೀಲಾ ಕೋಪದಿಂದ ಅಡುಗೆ ಮನೆಯಿಂದ ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು ಹಾಲಿಗೆ ಬಂದು, ಈ ಮಕ್ಕಳು ಎಲ್ಲಿ ಸಾಯಕ್ ಹೋಗಿದಾರೋ ಏನೋ, ಫೋನ್ ಇಷ್ಟೊತ್ತಿಂದ ರಿಂಗ್ ಆಗ್ತಾ ಇದ್ರೂ ಕೂಡ ಯಾರು ಬಂದು ಫೋನೇ ತೆಗ್ದಿಲ್ಲ. ಮನೆ ಕೆಲಸ ಅಡುಗೆ ಕೆಲಸ ಜೊತೆಗೆ ಈ ಫೋನ್ ಕೆಲಸ ಕೂಡ ನಾನೇ ನೋಡ್ಬೇಕು, ಎಲ್ಲ ನನ್ನ ಕರ್ಮ. ಹಾಗೆ ಹೇಳಿ ಕಾಲ್ನ ರಿಸೀವ್ ಮಾಡಿ, ಹಲೋ ಯಾರು? ಹಾಗೆ ಹೇಳುವಾಗ ಕೌಶಲ್ಯನ ಗಂಡ ಕೃಷ್ಣಮೂರ್ತಿ ಒಂದು ಮರದ ಕೆಳಗೆ ನಿಂತ್ಕೊಂಡು, ನಾನೇ ಕೌಶಲ್ಯ. ನೀವಾರಿ, ವಿಷಯ ಏನು ಅಂತ ಹೇಳಿ. ಪುರೋಹಿತರು ಇವಾಗಷ್ಟೇ ನನಗೆ ಫೋನ್ ಮಾಡಿದ್ರು. ಮನೇಲಿ ಅಡಿಗೆ ಆಗಿದ್ಯಾ ಇಲ್ವಾ ಅಂತ ಕೇಳಿದ್ರಾ? ಅದಲ್ಲ ಕೌಸಲ್ಯ, ದೊಡ್ಡ ಮಗಳಾದ ಅಂಜಲಿಯನ್ನು ನೋಡಕ್ಕೆ ಹುಡುಗನ್ ಮನೆಯವರು ಬರ್ತಾ ಇದ್ದಾರೆ. ಎಲ್ಲ ಏರ್ಪಾಡುಗಳನ್ನು ಮಾಡ್ಕೋ, ಹಾಗೆ ಮಗಳನ್ನ ರೆಡಿಯಾಗಕ್ ಕೇಳು. ಹೀಗೆ ಕೃಷ್ಣಮೂರ್ತಿ ಹೇಳಿದಾಗ ಕೌಸಲ್ಯನ ಕೋಪ ಹಾರಿ ಹೋಗಿ ಅವಳು ತುಂಬಾ ಸಂತೋಷದಿಂದ, ಒಳ್ಳೆ ಮಾತು ಹೇಳಿದ್ರಿ. ಇವಾಗ ನಾನು ಅಂಜಲಿಗೆ ಹೇಳ್ತೀನಿ. ಹೌದು, ನೀವೆಲ್ಲಿದ್ದೀರಾ? ನಾನ್ ಕೂಡ ಮನೆಗೆ ಬರ್ತಾ ಇದ್ದೀನಿ, ಸ್ವೀಟ್ನ ತಗೊಂಬರ್ತಾ ಇದ್ದೀನಿ. ಅಯ್ಯೋ, ನೀವ್ಯಾಕೆ ರೀ ಹಣನ ಖರ್ಚು ಮಾಡ್ತೀರಾ? ನಾನ್ ಮನೆಯಲ್ಲೇ ಮಾಡ್ತೀನಿ, ಬನ್ನಿ. ಹೀಗೆ ಕೌಶಲ್ಯ ಹೇಳಿದಾಗ ಕೃಷ್ಣಮೂರ್ತಿ ದಿಮಾಕಿನಿಂದ, ನಾನು ನಿನ್ ಸ್ವೀಟ್ ತಿಂದು ಸಿಕ್ಕಾಕೊಂಡ ಹಾಗೆ ಗಂಡಿನ ಕಡೆಯವರು ಸಿಕ್ಕಾಕೋಬಾರ್ದು ಕೌಶಲ್ಯ, ನಾನೇ ಸ್ವೀಟ್ಸ್ನ ತಗೊಂಬರ್ತೀನಿ. ಹಾಗೆ ಹೇಳಿ ನಗ್ತಾ ಇದ್ದ. ಅಷ್ಟೇ, ಕೌಶಲ್ಯ ಪಟಾರಂತ ಫೋನ್ ಇಟ್ಲು. ಕೋಪದಿಂದ ತನ್ನ ಗಂಡನನ್ನು ಬೈಯುತ್ತಾ 2 ಹೆಣ್ಮಕ್ಳು ಇರುವ ರೂಮಿಗೆ ಬಂದ್ಲು. ದೊಡ್ಡ ಮಗಳಾದ ಅಂಜಲಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ತಾ ಇದ್ರೆ, ಸಣ್ಣ ಮಗಳಾದ ಸುಮತಿ ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ಲು. ಕೌಶಲ್ಯ ಸಂತೋಷದಿಂದ ಅಂಜಲಿ ಬಳಿ ಬಂದ್ಲು. ತಾಯಿಯ ಸಂತೋಷವನ್ನು ನೋಡಿದ ಅಂಜಲಿ, ಏನಮ್ಮ ಇಷ್ಟೊಂದು ಸಂತೋಷವಾಗಿದ್ದೀರಾ? ತಂದೆಗೆ ಲಾಟ್ರಿ ಏನಾದ್ರೂ ಹೊಡಿತಾ ಏನೋ? ಏನ್ ಹೇಳಿ? ಅದಕ್ಕಿಂತ ತುಂಬಾ ಒಳ್ಳೆ ಸಂತೋಷದ ವಿಷಯ ಕಣಮ್ಮ. ನಿನ್ನ ನೋಡ್ಲಿಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ನೀನ್ ಹೇಗೋ ಮೇಕಪ್ ಹಾಕೊಂಡಿದ್ಯಲ್ಲ, ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡ್ಕೋ. ನಿನಗೆ ಮದ್ವೆ ಆದ್ರೇನೆ ನಿನ್ ತಂಗಿಗೂ ಮದ್ವೆ ಮಾಡ್ಬೇಕು. ಹಾಗೆ ಹೇಳಿದಾಗ ಅಂಜಲಿ ಗೊಂದಲದಿಂದ ನೋಡ್ತಾ ಇದ್ಲು. ಸುಮತಿ ಸಂತೋಷಪಟ್ಲು. ಅಕ್ಕನ ನೋಡ್ಲಿಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರಾ? ವಾರೇ ವಾ, ಇದೇ ತಾನೇ ಗುಡ್ ನ್ಯೂಸು. ಹೀಗೆ ಸುಮತಿ ಹೇಳಿದಾಗ ಅಂಜಲಿ ಸುಮತಿನ ಕೋಪದಿಂದ ನೋಡಿದ್ಲು. ಸುಮತಿ ಭಯಪಟ್ಲು. ಏನಮ್ಮ ಅಂಜಲಿ, ತಂಗಿನ ಅಷ್ಟು ಕೋಪದಿಂದ ನೋಡ್ತಾ ಇದ್ದೀಯಾ? ಬೇಡ ಬಿಡು, ನಾನು ಅವಳನ್ನ ಹೊರಗಡೆ ಕರ್ಕೊಂಡೋಗ್ತೀನಿ, ನೀನ್ ರೆಡಿ ಆಗು. ನೀನು ಅವಳನ್ನ ಭಯಪಡಿಸ್ಲಿಲ್ಲ ಅಮ್ಮ. ಹೌದು, ಹುಡುಗನ್ ಬಗ್ಗೆ ಹೇಳು. ಹುಡುಗ ತುಂಬಾ ಬುದ್ಧಿವಂತ, ಸುಂದರವಾಗಿದ್ದಾನೆ. ಗೌರ್ಮೆಂಟ್ ಜಾಬ್ ಆದ್ಮೇಲೆ ಫ್ಯೂಚರ್ ಪ್ಲಾನ್ ಮಾಡ್ತಾನಂತೆ. ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋತಾನಂತೆ. ಸುಮತಿ ಇಲ್ಲೇ ಇರ್ಲಿ, ನೀವಿಲ್ಲಿಂದ ಹೊರಡಿ. ಹೀಗೆ ಅಂಜಲಿ ಸುಮತಿನ ಜೊತೆಗೆ ಇಟ್ಕೊಂಡು ತಾಯಿನ ಮಾತ್ರ ಹೊರಗಡೆ ಹೋಗ್ಲಿಕ್ಕೆ ಹೇಳಿದ್ಲು. ಕೃಷ್ಣಮೂರ್ತಿ ಸ್ವೀಟ್ಸ್ ಅನ್ನು ತಂದ. ಇಬ್ಬರು ಸಂತೋಷದಿಂದ ಮಾತಾಡ್ತಾ ಇದ್ರು. ಹೀಗೆ ಸ್ವಲ್ಪ ಸಮಯದಲ್ಲಿ ಆಕಾಶ್ ತನ್ನ ತಂದೆ ತಾಯಿಯಾದ ಗಾಯತ್ರಿ ಸುದರ್ಶನನ್ನು ಕರ್ಕೊಂಡು ಬಂದ. ಕೌಶಲ್ಯ ಕೃಷ್ಣಮೂರ್ತಿ ಸಂತೋಷದಿಂದ ಮಾತಾಡ್ತಾ ಇರುವಾಗ ಕಪ್ಪಾಗಿರುವ ತಂಗಿಯನ್ನು ಬಿಳಿಯಾಗಿರುವ ಅಕ್ಕ ಅಂಜಲಿ ಕರ್ಕೊಂಡು ಎಲ್ಲರ ಮುಂದೆ ಬಂದ್ಲು. ಅವರನ್ನು ನೋಡಿ ಎಲ್ಲರೂ ಶಾಕ್ ಆದ್ರು. ಅಂಜಲಿ ಆಕಾಶ್ನ ನೋಡ್ತಾ ಇದ್ಲು. ಆಕಾಶ್ ತುಂಬಾ ಸುಂದರವಾಗಿರುವ ಕಾರಣ ಅಂಜಲಿ ಅವನನ್ನು ನೋಡಿ ಫುಲ್ ಸಂತೋಷದಿಂದ, ಮಮ್ಮಿ ಹೇಳಿದ ಹಾಗೆ ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಇಷ್ಟು ಚೆನ್ನಾಗಿರುವ ಹುಡುಗ ಈ ಕಪ್ಪಾಗಿರುವವಳಿಗ? ಹೀಗೆ ಆಲೋಚನೆ ಮಾಡುತ್ತಾ ಹೊರಗಡೆ ಮಾತ್ರ ಯಾರ ಜೊತೆ ಏನು ಹೇಳದ ಹಾಗೆ ಮುಂದೆ ಬಂದು, ಇಷ್ಟೇ ತಂಗಿ, ಹುಡುಗ ನೋಡಕ್ಕೆ ಬರೋರು ಅಂದ್ರೆ ಸಂಪ್ರದಾಯ ಹೀಗೇನೆ ಇರುತ್ತೆ. ನನ್ನ ತಂಗಿ ಹುಡುಗನ ನೋಡಕ್ಕೆ ಬಂದಾಗ ಹೇಗೆ ರೆಡಿ ಆಗ್ಬೇಕು ಅಂತ ಕೇಳಿದ್ಲು. ಅದಕ್ಕೆ ಅವಳನ್ನ ರೆಡಿ ಮಾಡಿ ಕರ್ಕೊಂಬಂದೆ. ಹಾಗೆ ಹೇಳಿದಾಗ ಎಲ್ಲರಿಗೂ ಸಮಾಧಾನವಾಯಿತು. ಸುಮತಿ ಕಣ್ಣೀರನ್ನು ಹಾಕುವಾಗ ಸುಮತಿಯ ಕಣ್ಣೀರಿಗೆ ಅಂಜಲಿಯ ಕಾರಣ ಅಂತ ತಾಯಿಗೆ ಗೊತ್ತಾಯ್ತು. ನಿಮಗೆ ನನ್ನ ತಂಗಿನ ಇಷ್ಟ ಆದ್ರೆ ಹೇಳಿ, ನನ್ನ ಪೇರೆಂಟ್ಸ್ ಜೊತೆ ನಾನ್ ಮಾತಾಡ್ತೀನಿ. ಹಾಗೆ ಹೇಳಿದಾಗ ಆಕಾಶ್ ಮತ್ತು ಆಕಾಶ್ನ ಪೇರೆಂಟ್ಸ್ ಚೀಚಿ ಅಂತ ಮುಖನ ತಿರುಗಿಸ್ಕೊಂಡ್ರು. ಸುಮತಿ ಇನ್ನಷ್ಟು ಕಣ್ಣೀರನ್ನು ಹಾಕ್ತಾ ಇದ್ಲು. ಅಂಜಲಿ ಸಂತೋಷ ಪಡುತ್ತಾ ಸುಮತಿನ ರೂಮ್ ಒಳಗೆ ಕರ್ಕೊಂಡೋದ್ಲು. 5 ನಿಮಿಷದ ನಂತರ ಅಂಜಲಿ ಚೆನ್ನಾಗಿ ರೆಡಿಯಾಗಿ ಅವರ ಮುಂದೆ ಬಂದ್ಲು. ಆಕಾಶ್ ಅಂಜಲಿ ನೋಡಿಕೊಂಡ್ರು. ಇಬ್ಬರಿಗೆ ಇಷ್ಟವಾಯಿತು. ಒಳ್ಳೆ ದಿನ ನೋಡಿ ಇಬ್ಬರಿಗೂ ಮದ್ವೆ ಮಾಡಿದ್ರು. ಅತ್ತೆಯ ಮನೆಯಲ್ಲಿ ಅಂಜಲಿ ಸೋಫಾದಲ್ಲಿ ಕೂತ್ಕೊಂಡು, ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ ಅಂತ ನನ್ನ ಮದ್ವೆ ಆದ್ರಿ. ನನ್ನ ಅಂದ ಚೆನ್ನಾಗಿರ್ಬೇಕಂದ್ರೆ
ಅತ್ತೆ ಮನೆ ಕೆಲ್ಸ ಅಡಿಗೆ ಕೆಲ್ಸ ಮಾಡ್ಬೇಕು, ಮಾವ ಹೊರಗಿನ ಕೆಲ್ಸ ತೋಟ ಕೆಲ್ಸ ನೋಡ್ಬೇಕು, ನೀವು ನನ್ ಕೆಲ್ಸ ನೋಡ್ಬೇಕು ಅಂದ್ರೆ ನನ್ ಕಾಲು ಹಿಡ್ದು ಕೊಡೋದು, ನನ್ನ ಬಟ್ಟೆ ಒಗಿಯೋದು, ನನ್ಗೆ ಟಿಫಿನ್ನ ನಾನು ಇರೋ ಜಾಗಕ್ಕೆ ತಂದ್ಕೊಡೋದು ಇದೆಲ್ಲಾನು ಮಾಡ್ಲೇಬೇಕಾಗುತ್ತೆ. ಹಾಗಾದ್ರೆ ನಾನ್ ಯಾವಾಗ ಆಫೀಸಿಗೆ ಹೋಗೋದು? ನಾನ್ ಹೇಳ ಕೆಲ್ಸನ ನೀವು ಆಫೀಸ್ಗೆ ಹೋಗಕ್ಕೆ ಮುಂಚೆ ಮಾಡ್ಬೇಕು, ಆಮೇಲೆ ಹೋಗಿ ಬಂದ್ಮೇಲೆ ಮಾಡ್ಬೇಕು. ಹಾಗೆ ಹೇಳಿದಾಗ ಗಾಯತ್ರಿ, ಸುಭಾಷ್, ಆಕಾಶ್ ತುಂಬಾ ಗೊಂದಲದಿಂದ ನೋಡ್ತಾ ಇದ್ರು. ಕಪ್ಪಾಗಿರುವ ಸುಮತಿಯನ್ನು ಬೇಡ ಅಂತ ಹೇಳಿದಕ್ಕೆ ಆ ದೇವರು ಕೊಟ್ಟ ಶಿಕ್ಷೆ ಅಂತ ಅವರು ಆಲೋಚನೆ ಮಾಡಿದ್ರು. ಸುದರ್ಶನ್ ಗಿಡಗಳಿಗೆ ನೀರಾಕ್ತಾ ಇದ್ದ. ಆಕಾಶ್ ಅಂಜಲಿ ಬಟ್ಟೆನ ವಾಶ್ ಮಾಡ್ತಿದ್ದ. ಹೀಗೆ ದಿನಗಳು ಕಳೀತಾ ಇತ್ತು. ಈ ಕಡೆ ಕೃಷ್ಣಮೂರ್ತಿ, ಕೌಶಲ್ಯ ತನ್ನ ಸಣ್ಣ ಮಗಳಿಗೆ ಹುಡುಗನ ಹುಡುಕ್ತಾ ಇರುವಾಗ ಅರವಿಂದ್ ಎನ್ನುವ ಅನಾಥ ಹುಡುಗ ಅವರ ಮನೆಗೆ ಬಂದ. ಒಂದು ಲೆಟರ್ನ ಕೃಷ್ಣಮೂರ್ತಿಗೆ ಕೊಟ್ಟ. ಕೃಷ್ಣಮೂರ್ತಿ ಆ ಲೆಟರ್ ಅನ್ನು ಓದಿ ಸಂತೋಷಪಟ್ರು. ನಿನ್ನ ನನ್ನ ಗೆಳೆಯ ಇಲ್ಲಿಗೆ ಕಳಿಸಿದ್ದ? ಹೌದು ಸರ್, ಅನಾಥನಾಗಿದ್ದ ನನ್ನನ್ನು ಸಾಕಿದ್ದು ಎಲ್ಲನೂ ಅವರೇ. ಅವ್ರು ಹೇಳಿದಕ್ಕೋಸ್ಕರ ನಾನ್ ನಿಮ್ನ ನೋಡ್ಲಿಕ್ಕೆ ಬಂದೆ. ಸುಮತಿನ ಕರೀರಿ, ಅವಳಿಗೆ ನನ್ನ ಇಷ್ಟ ಆದ್ರೆ ನಾವಿಬ್ರು ಮದ್ವೆ ಆಗ್ತೀವಿ, ಇಲ್ಲೇ ಪಕ್ಕದಲ್ಲಿ ಟೌನಲ್ಲಿ ಇರ್ತೀವಿ. ಹಾಗೆ ಹೇಳಿದಾಗ ಸುಮತಿ ಅಲ್ಲಿಗೆ ಬಂದ್ಲು. ಸಂತೋಷ ಪಡುತ್ತಾ, ಅಪ್ಪ ನಾ ಎಲ್ಲಾ ವಿಷಯನ ಕೇಳ್ಕೊಂಡೆ, ಅರವಿಂದ್ನ ಮದ್ವೆ ಮಾಡ್ಕೋತೀನಿ. ಹಾಗೆ ಹೇಳಿದಾಗ ಕೃಷ್ಣಮೂರ್ತಿ, ಅರವಿಂದ್ ಸಂತೋಷಪಟ್ರು. ಇರೋದ್ರಲ್ಲಿ ಮದ್ವೆ ಮಾಡಿದ್ರು. ಆ ಮದುವೆಗೆ ಅಂಜಲಿ, ಆಕಾಶ್ ಕೂಡ ಬಂದಿದ್ರು. ಅಂಜಲಿ ಸುಮತಿ ಮತ್ತು ಅರವಿಂದನ್ನು ನೋಡಿ ಕೇವಲವಾಗಿ ಮಾತಾಡಿದ್ಲು. ಸುಮತಿಗೆ ಕೋಪ ಬಂದು ಅಂಜಲಿಯ ಕೆನ್ನೆಗೆ ಬಾರಿಸಿದ್ಲು. ನನ್ನ ಅಕ್ಕನಾಗಿ ನನ್ನ ಏನ್ ಬೇಕಾದ್ರೂ ಹೇಳುವ ಅಧಿಕಾರ ನಿನಗಿದೆ, ಆದ್ರೆ ನನ್ನ ಗಂಡನನ್ನು ಹೇಳುವ ಅಧಿಕಾರ ನಿನಗಿಲ್ಲ. ನಾವು ಒಳ್ಳೆ ದಾರಿಗೆ ಬರ್ತೀವಿ, ಬನ್ನಿಯಪ್ಪ ನಾವು ಹೋಗೋಣ. ಹಾಗೆ ಹೇಳಿ ಅಲ್ಲಿಂದ ಹೊರಟು ಟೌನ್ನಲ್ಲಿ ಒಂದು ಸಣ್ಣ ಮನೆ ಮಾಡ್ಕೊಂಡ್ ಬಂದ್ರು. ಆ ಮನೆಯಲ್ಲಿ ಅವರಿಬ್ಬರು ಸಂತೋಷವಾಗಿ ಜೀವನ ಮಾಡ್ಕೊಂಡು ಅರವಿಂದ್ ಮೆಕ್ಯಾನಿಕ್ ಕೆಲ್ಸಕ್ಕೆ ಹೋದ. ಸುಮತಿ ಒಂದು ಸಣ್ಣ ತರಕಾರಿ ಅಂಗಡಿಯನ್ನು ಹಾಕೊಂಡು ತರಕಾರಿಯನ್ನು ಮಾರಾಟ ಮಾಡ್ತಿದ್ಲು. ಕಪ್ಪಾಗಿರುವ ಸಣ್ಣ ಮಗಳಾದ ಸುಮತಿ ತನ್ನ ಗಂಡನಿಗೆ ಒಳ್ಳೆ ರೀತಿಯಲ್ಲಿ ಗೌರವ ಕೊಟ್ಟು ಸಂತೋಷವಾಗಿ ಜೀವನ ಮಾಡ್ತಿದ್ಲು. ಆದ್ರೆ ದೊಡ್ಡ ಮಗಳಾದ ಅಂಜಲಿ ಅವಳ ಸೌಂದರ್ಯದ ಅಹಂಕಾರದಿಂದ ಜೀವನವನ್ನು ನಾಶ ಮಾಡ್ಕೊಳ್ತಿದ್ಲು. ಅತ್ತೆ ಮನೆಯಲ್ಲಿ ಆಕಾಶ್ ಒಂದು ದಿನ ಕೋಪದಿಂದ, ಅಂಜಲಿ, ಇನ್ಮುಂದೆ ನಾನು ನಮ್ ತಂದೆ ತಾಯಿ ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ಒಂದ್ ಸೊಸೆಯಾಗಿ ನೀನ್ ಮರ್ಯಾದೆಗೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಮಾಡು, ಇಲ್ಲದಿದ್ರೆ ನಾನ್ ನಿನ್ಗೆ ಡೈವರ್ಸ್ ಕೊಡ್ತೀನಿ. ಹೀಗೆ ಕೋಪದಿಂದ ಹೇಳಿದ. ಅಂಜಲಿ ಆಕಾಶನ್ನು ಒಡೆಯಲು ಕೈಯನ್ನು ಎತ್ತಿದ್ಲು. ಅದೇ ಆವೇಶದಿಂದ ಆಕಾಶ್ ಅಂಜಲಿಯ ಕೆನ್ನೆಗೆ ಬಾರಿಸಿದ. ಅಂಜಲಿ ಆ ನೋವನ್ನು ತಡೆಯಲಾಗದೆ ತಂದೆ ತಾಯಿಯ ಮನೆಗೆ ಬಂದ್ಲು. ತಂದೆ ಬಾಗಿಲಲ್ಲೇ ನಿಂತ್ಕೊಂಡು, ನೋಡಮ್ಮ, ನಿನಗೆ ಇಷ್ಟವಾದವನ ಜೊತೆ ನಿನಗೆ ಮದ್ವೆ ಮಾಡ್ದೋ. ಈ ಮನೆಗೆ ಬರದಾದ್ರೆ ನಿನ್ನ ಗಂಡನ್ ಜೊತೆ ಬಾ, ಇಲ್ಲದಿದ್ರೆ ಬರ್ಬೇಡ. ಅವ್ರು ಓಡಿದ್ರು ಕೂಡ ಅಲ್ಲೇ ಇರ್ಬೇಕು. ಹಾಗಾದ್ರೆ ನಾನು ಇವಾಗ ಎಲ್ಲಿಗೆ ಹೋಗೋದು? ನೀನು ಎಲ್ಲಿಗೆ ಬೇಕಾದ್ರೂ ಹೋಗು. ನಿನ್ಗೆ ಮದ್ವೆ ಮಾಡಿ ಕೊಟ್ಮೇಲೆ ನೀನು ಆ ಮನೆಯ ಹುಡುಗಿ, ಈ ಮನೆಗೂ ನಿನ್ಗೂ ಸಂಬಂಧ ಇಲ್ಲ. ಹಾಗೆ ಹೇಳಿ ಬಾಗಿಲಾಕಿದ. ಹೀಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರುವಾಗ ತರಕಾರಿಯನ್ನು ಮಾರ್ಕೊಂಡು ಹೋಗ್ತಾ ಇದ್ದ ಸುಮತಿ ಅಕ್ಕನನ್ನು ನೋಡಿ ಮನೆಗೆ ಕರ್ಕೊಂಡೋಗಿ ತಿನ್ನಲು ಊಟ ಕೊಟ್ಲು. ಪ್ರೀತಿಯಿಂದ ಊಟ ತಿನ್ಸ್ತಾ ಇದ್ಲು. ಅವಳಿಗೆ ಜ್ವರ ಬಂದಾಗ ಪ್ರೀತಿಯಿಂದ ನೋಡ್ಕೊಂಡ್ಲು. ಹೀಗೆ ಕೆಲವು ವಾರಗಳು ಕಳೆದಾಗ ಸುಮತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಕೃಷ್ಣಮೂರ್ತಿ ಮತ್ತು ಕಲ್ಯಾಣಿ ಸ್ವೀಟ್ ಅನ್ನು ತಂದ್ರು. ಆಗ ಅಂಜಲಿಗೆ ಅವಳು ಮಾಡಿದ ತಪ್ಪಿನ ಅರಿವಾಯಿತು. ಅತ್ತೆಯ ಮನೆಗೆ ತಿರುಗಿ ಬಂದ್ಲು. ಅತ್ತೆ ಮಾವ ಗಂಡನನ್ನು ಮನ್ನಿಸಿ ಅಂತ ಬೇಡಿಕೊಂಡ್ಲು. ಅವರು ಅವಳನ್ನು ಅರ್ಥ ಮಾಡಿಕೊಂಡು ಮನೆಯೊಳಗೆ ಸೇರಿಸಿಕೊಂಡ್ರು. ಹೀಗೆ ಅಂದಿನಿಂದ ಅಂಜಲಿ ಸಂತೋಷವಾಗಿ ಜೀವನ ಮಾಡ್ಕೊಂಡು ಸಂತೋಷವಾಗಿದ್ಲು.